ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಕಲ್ವ ಸ್ಥಳೀಯ ಕಚೇರಿಯ ಒಂದು ಕಿರುನೋಟ. 1992ರಲ್ಲಿ ಬಿಲ್ಲವರ ಅಸೋಸಿಯೇಷನ್ನವರು ದಿವಂಗತ ಶ್ರೀ ಜಯ ಸಿ ಸುವರ್ಣರವರ ನೇತೃತ್ವದಲ್ಲಿ ಹಾಗೂ ದಿವಂಗತ ಶ್ರೀ ರವಿ ಆರ್ ಅಂಚನ್ರವರ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಬಿಲ್ಲವರ ಜನಗಣತಿಗಾಗಿ ಡೊಂಬಿವಲಿ ಸ್ಥಳೀಯ ಸಮಿತಿಯ ಕಾರ್ಯಕರ್ತರು ಭೇಟಿ ನೀಡಿದ್ದೇ ಕಲ್ವ ಸ್ಥಳೀಯ ಸಮಿತಿ ರಚನೆಯಾಗಲು ನಾಂದಿಯಾಯಿತು. ಇದರ ಮೊದಲೇ ಕಲ್ವ ಪರಿಸರದ ಕೆಲವು ಬಿಲ್ಲವರು ಒಂದಾಗಿ ಕೆಲವು ಕಡೆ ಭಜನೆ ಇತ್ಯಾದಿಗಳನ್ನು ಮಾಡುತ್ತಾ ಆದರೆ ಒಂದೇ ಸೂರಿನಡಿ ಒಟ್ಟುಗೂಡಿಸಲು ಡೊಂಬಿವಲಿ ಸ್ಥಳೀಯ ಸಮಿತಿ ನಾಂದಿಯಾಯಿತು. ಕಲ್ವ ಪರಿಸರದ ಶ್ರೀ ಶೇಖರ್ ಅಮೀನ್, ಶ್ರೀ ಮಾಧವ್ ಕೋಟ್ಯಾನ್, ಶ್ರೀ ಕೃಷ್ಣ ಆರ್ ಪೂಜಾರಿ, ಶ್ರೀ ಭೋಜ ಸಿ ಅಮೀನ್, ರಾಮಕೃಷ್ಣ ಅಮೀನ್ ಮುಂತಾದವರು ಒಟ್ಟುಗೂಡಿ ಡೊಂಬಿವಲಿ ಸ್ಥಳೀಯ ಕಚೇರಿಗೆ ಸಹಕರಿಸಲು ನಿರ್ಧರಿಸಿದರು. ಶ್ರೀ ಬಿ ಸಿ ಅಮೀನ್ ರವರು ಡೊಂಬಿವಲಿ ಸ್ಥಳೀಯ ಸಮಿತಿಯಲ್ಲಿ ಸುಮಾರು 6 ವರ್ಷ ಸಮಿತಿಯ ಸದಸ್ಯರಾಗಿ ಕಲ್ವ ಪರಿಸರದ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುತ್ತಾ ಶ್ರೀ ಕೆ ಆರ್ ಪೂಜಾರಿ ಅವರ ನೇತೃತ್ವದಲ್ಲಿ ಡೊಂಬಿವಲಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸುಮಾರು 8 ವರ್ಷ ಡೊಂಬಿವಲಿ ಸ್ಥಳೀಯ ಸಮಿತಿ ಒಟ್ಟಿಗೆ ಕೆಲಸ ಮಾಡಿ 2001ನೇ ಇಸವಿಯಲ್ಲಿ ಶ್ರೀ ಶೇಖರ್ ಅಮೀನ್ ರವರ ಮುಂದಾಳತ್ವದಲ್ಲಿ ಕಲ್ವದ ಬಿಲ್ಲವರಿಗೆ ತಮ್ಮದೇ ಆದ ಒಂದು ಕಚೇರಿ ಇರಬೇಕೆಂಬ ಮಹದಾಸೆಯನ್ನು ಕೇಂದ್ರ ಕಚೇರಿಯ ಮುಂದೆ ಇಟ್ಟಾಗ ಆಗಿನ ಅಧ್ಯಕ್ಷರಾದ ಶ್ರೀಯುತ ದಿವಂಗತ ಜಯ ಸಿ ಸುವರ್ಣರವರು ಕಲ್ವದ ಬಿಲ್ಲವರ ಮನವಿಯನ್ನು ಮಂಜೂರಾತಿ ಮಾಡಿ ಯೋಗ್ಯ ಸ್ಥಳ ಕಂಡು ಬಂದಲ್ಲಿ ಸ್ಥಳೀಯ ಕಚೇರಿಯನ್ನು ಸ್ಥಾಪಿಸುವುದಾಗಿ ಭರವಸೆ ಇತ್ತು. ಆ ಪ್ರಕಾರ ದಿವಂಗತ ಶ್ರೀ ಶೇಖರ್ ಅಮೀನ್ ಕಾರ್ಯಾಧ್ಯಕ್ಷರಾಗಿ, ದಿವಂಗತ ಶ್ರೀ ಮಾಧವ ಕೋಟ್ಯನ್ ಕಾರ್ಯಾಧ್ಯಕ್ಷರಾಗಿ 15 ಸದಸ್ಯರಾಗಿ ಹೊಸ ಸಮಿತಿಯನ್ನು ರಚಿಸಲಾಯಿತು. ಪ್ರಥಮವಾಗಿ ಕಲ್ವ ವಿವೇಕಾನಂದ ಅಕಾಡೆಮಿಯಲ್ಲಿ ಕಲ್ವ ಬಿಲ್ಲವ ಬಳಗದ ಕಾರ್ಯಕ್ರಮವು ಅಲ್ಲಿ ಜರುಗುತ್ತಿತ್ತು. ಆದರೆ ಒಂದು ನಿರ್ದಿಷ್ಟ ಸ್ಥಳದ ಅವಶ್ಯಕತೆ ಇದ್ದ ಕಾರಣ ಪ್ರೇಮ್ ಕುಟೀರ ಸೊಸೈಟಿಯಲ್ಲಿ ಒಂದು ಕೊಠಡಿಯನ್ನು ಖರೀದಿಸಿ ಕಲ್ವ ಕಾರೆಗಾಂವ್ ಹಾಗೂ ವಿಟವ ಪರಿಸರದ ಬಿಲ್ಲವರು ಒಮ್ಮತದಿಂದ 2001ರಲ್ಲಿ ಸ್ಥಳೀಯ ಕಚೇರಿಯ ಆಗಿನ ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀಯುತ ಜಯಾಸಿ ಸುವರ್ಣರವರ ನೇತೃತ್ವದಲ್ಲಿ ಕಲ್ವ ಸ್ಥಳೀಯ ಕಚೇರಿಯನ್ನು ಉದ್ಘಾಟಿಸಲಾಯಿತು. 2001ರಿಂದ ಪ್ರತಿ ವರ್ಷ ಕೇಂದ್ರ ಕಚೇರಿಯ ನಿರ್ದೇಶನದಂತೆ ಪ್ರತಿ ಗುರುವಾರದಂದು ಗುರುಪೂಜೆ, ಗುರು ಜಯಂತಿ, ಗುರುಪೂರ್ಣಿಮೆ, ಸ್ವಾತಂತ್ರ್ಯ ದಿನಾಚರಣೆ, ಹಳದಿ ಕುಂಕುಮ ಕಾರ್ಯಕ್ರಮ, ಆಟಡುಂಜಿ ದಿನ, ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ಮುಂತಾದ ಕಾರ್ಯಕ್ರಮ ಜರುಗಿಸುತ್ತಾ ದಶಮಾನೋತ್ಸವವನ್ನು 2011ನೇ ಇಸವಿಯಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಕಲ್ವ ಕಚೇರಿಯ ರಜತ ಮಹೋತ್ಸವವು ಇದೇ ಬರುವ ಅಂದರೆ ಇಂದು ಶುಕ್ರವಾರ 21/11/2025 ಬೆಳಿಗ್ಗೆ 9ರಿಂದ ರಾತ್ರಿ 8ರ ತನಕ ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ಹರೀಶ್ ಜಿ ಅಮೀನ್ ಹಾಗೂ ಕಲ್ವ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಹರೀಶ್ ಡಿ ಸಾಲ್ಯಾನ್ ಭಜಗೋಡಿ ಇವರ ನೇತೃತ್ವದಲ್ಲಿ ಕೇಂದ್ರ ಕಾರ್ಯಾಲಯದ ಸಮಿತಿಯ ಸದಸ್ಯರು ಹಾಗೂ ಎಲ್ಲ ಸ್ಥಳೀಯ ಕಚೇರಿಯ ಕಾರ್ಯಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಎಲ್ಲ ಪ್ರಧಾನ ಅರ್ಚಕರ ಶುಭ ಹಸ್ತದಿಂದ ದೀಪ ಪ್ರಜ್ವಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರಥಮವಾಗಿ ಈ ಕಾರ್ಯಕ್ರಮದಲ್ಲಿ ಕಳೆದ 25 ವರ್ಷಗಳಲ್ಲಿ ಕಾರ್ಯಾಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದವರಿಗೆ ಅವರು ಸಮಾಜಕ್ಕೆ ನೀಡಿದ ಉದಾರ ಕೊಡುಗೆಯನ್ನು ಗಮನಿಸಿ ಗೌರವಿಸಲು ನಿರ್ಧರಿಸಿದ್ದೇವೆ. ಸಮಾಜಕ್ಕೆ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಅವರು ಸಮಾಜಕ್ಕೆ ನೀಡಿದ ಉದಾರ ಕೊಡುಗೆಯನ್ನು ಗಮನಿಸಿ ಸನ್ಮಾನಿಸಿದ್ದೇವೆ. ಈ ಸಮಾರಂಭಕ್ಕೆ ಊರ ಪರವೂರ ಗಣ್ಯರು ಆಗಮಿಸಿದ್ದಾರೆ. ಈ ಸಮಾರಂಭಕ್ಕೆ ತಮ್ಮ ಸಹ ಪರಿವಾರದೊಂದಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ, ಅಭಿನಂದನೆಯನ್ನು ಕೊಡುತ್ತಾ ನಿಮ್ಮನ್ನು ಪ್ರೀತಿ ಗೌರವದಿಂದ ಸ್ವಾಗತಿಸುವ ಶ್ರೀ ಹರೀಶ್ ಡಿ ಸಾಲ್ಯನ್ ಭಜಗೋಳಿ ಕಾರ್ಯಾಧ್ಯಕ್ಷರು, ಶ್ರೀ ಉಮೇಶ್ ಟಿ ಕರ್ಕೇರ ಹಾಗೂ ಸಮಿತಿಯ ಸರ್ವ ಸದಸ್ಯರು. ಸಮಾಜದ ನಡುವೆ ನನ್ನನ್ನು ಗುರುತಿಸಿ ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಅದನ್ನು ಹುದ್ದೆ ಅಂದುಕೊಳ್ಳದೆ ಕರ್ತವ್ಯ ಎನ್ನುವ ಭಾವದಲ್ಲಿ ನಿರ್ವಹಿಸುತ್ತಾ ಬಂದಿದ್ದೇನೆ. ಅನೇಕ ಹಿರಿಯರು ಅಲಂಕರಿಸಿದ ಜಾಗವನ್ನು ಈ ಕಿರಿಯನ ಮೇಲೆ ಭರವಸೆ ಇಟ್ಟು ವಹಿಸಿದ್ದೀರಿ. ನಿಮ್ಮೆಲ್ಲರ ನಂಬಿಕೆಗೆ ಚ್ಯುತಿ ಬಾರದಂತೆ ಶಕ್ತಿ ಮೀರಿ ಸಂಸ್ಥೆಯ ಬೆಳವಣಿಗೆಗೆ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಕಾರ್ಯತತ್ಪರನಾಗುತ್ತೇನೆ ಎಂಬುದನ್ನು ಅತ್ಯಂತ ವಿಧೇಯತೆಯಿಂದ ಹೇಳುತ್ತಿದ್ದೇನೆ.